ಸ್ನೇಹಿತರೆ, ಇವತ್ತು ನಾನು ಓದಿದ ಒಂದು ಅದ್ಭುತ ಕಾದಂಬರಿಯ ರೋಚಕ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಬಂದಿದ್ದೀನಿ. ಕನ್ನಡ ಸಾಹಿತ್ಯ ಲೋಕದ ಅಕ್ಷರ ರಾಕ್ಷಸ ರವಿ ಬೆಳಗೆರೆ ಅವರ ಒಂದು ಅದ್ಭುತ ಪ್ರೇಮ ಕಾವ್ಯ ಹೇಳಿ ಹೋಗು ಕಾರಣ. ಪ್ರೇಮ ಅಂದಮೇಲೆ ಎಲ್ಲರೂ ಅಂದ್ಕೊಳ್ಳೋದು ಅದು ಸಿಹಿಯಾಗಿರುತ್ತೆ ಅಂತ. ಆದರೆ ಪ್ರೀತಿಯಲ್ಲಿನೂ ಎಷ್ಟೊಂದು ಆಳವಾಗಿರುತ್ತೆ ಅನ್ನೋದನ್ನು ರವಿ ಬೆಳಗೆರೆ ಅವರು ಈ ಕಾದಂಬರಿಯಲ್ಲಿ ನಮಗೆ ಕನ್ನಡಿ ಹಿಡಿದ ಹಾಗೆ ತೋರಿಸಿದ್ದಾರೆ. ಈ ಕಥೆಯ ಹೀರೋ ಹಿಮವಂತ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲದಿದ್ದರೂ ಪ್ರಾರ್ಥನಾಳನ್ನು ದೈವದ ಹಾಗೆ ಪ್ರೀತಿಸುವವನು. ಆದರೆ ಪ್ರಾರ್ಥನಾ ಪಾತ್ರ ಇದೆಯಲ್ಲ, ಅದು ನಿಜಕ್ಕೂ ಒಂದು ಒಗಟು. ಅವಳು ಹಿಮವಂತನನ್ನು ಪ್ರೀತಿಸುತ್ತಾಳಾ ಅಥವಾ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾಳಾ ಅನ್ನೋದು ಓದುವಾಗ ಕಾಡುವ ದೊಡ್ಡ ಪ್ರಶ್ನೆ. ಈ ಕಾದಂಬರಿಯ ವಿಶೇಷತೆ ಅಂದರೆ ಇದರಲ್ಲಿ ಬರುವ ಪ್ರತಿಯೊಂದು ಪಾತ್ರವೂ ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತೆ. ವಿಶೇಷವಾಗಿ ಕಸೂತಿ ಕಾವೇರಮ್ಮ, ಊರ್ಮಿಳಾ ಹಾಗೂ ರಸೂಲ್. ಹಾಗೆಯೇ ಸ್ನೇಹಿತರೆ, ಮತ್ತೊಂದು ವಿಷಯ ಹೇಳಬೇಕು ಅಂದರೆ ಇದು ನನಗೆ ತುಂಬ ಹತ್ತಿರವಾದ ಕಾದಂಬರಿ. ಯಾಕಂದರೆ ನಾನು ಮಲೆನಾಡಿನ ಹುಡುಗಿ, ಶಿವಮೊಗ್ಗದವಳು. ಸೊ ಈ ಕಾದಂಬರಿಯು ಕೂಡ ಶಿವಮೊಗ್ಗದ ಸರೌಂಡಿಂಗ್ಸ್ ಹಾಗೆ ದಾವಣಗೆರೆಯಲ್ಲಿ ನಡೆಯುವಂತಹ ಪ್ರಮುಖ ಘಟನೆಗಳು ಇದರಲ್ಲಿ ಕೂಡ ಇದೆ. ಶಿವಮೊಗ್ಗದ ತೀಕ್ಷ್ಣ ಚಳಿಯ ಜಾಗದಲ್ಲಿ ಎರಡು ನೆರಳುಗಳು ಪಕ್ಕ ಪಕ್ಕನೆ ನಡೆದು ಬರುತ್ತಿವೆ. ದಣಿವಿದೆ, ಹಸಿವು ಕಾಡುತ್ತಿದೆ. ಆದರೂ ಮೌನ ಮಾತ್ರ ಅವರ ನಡುವೆ ತುಂಬಿಕೊಂಡಿದೆ. ಹಿಮವಂತ ತನ್ನ ಕೈಗಳನ್ನು ಜೇಬಿನೊಳಗೆ ತಳ್ಳಿಕೊಂಡು ನಡೆದು ಬರುತ್ತಿದ್ದಾನೆ. ಪ್ರಾರ್ಥನಾ ತನ್ನನ್ನೇ ತಾನು ಬಿಗಿಯಾಗಿ ಆಲಂಗಿಸಿಕೊಂಡು ಕೈಗಳನ್ನು ಎದೆಯ ಮೇಲೆ ಮಡಚಿಕೊಂಡಿದ್ದಾಳೆ. ಚಳಿ, ಭಯ, ಸಂಶಯ ಎಲ್ಲವನ್ನೂ ಒಂದೇ ಸಾರಿ ತಡೆಯುವ ಪ್ರಯತ್ನ. ಅವರು ದಾರಿಯಲ್ಲಿ ಹಲವಾರು ಊರುಗಳನ್ನು ದಾಟಿದ್ದಾರೆ. ಚನ್ನರಾಯಪಟ್ಟಣ, ಅರಸೀಕೆರೆ, ಕಡೂರು, ಬೀರೂರು. ಪ್ರತಿ ಹೆಜ್ಜೆಯೂ ಮನೆತನದಿಂದ ದೂರ ಹೋಗುವ ಹೆಜ್ಜೆ. ಆದರೆ ಅದೇ ಹೆಜ್ಜೆ ಒಬ್ಬರತ್ತ ಮತ್ತೊಬ್ಬರನ್ನು ಇನ್ನಷ್ಟು ಹತ್ತಿರ ತರುತ್ತಿತ್ತು. ಪ್ರಾರ್ಥನಾಳ ಕಾಲು ಗಾಯಗೊಂಡಿದೆ. ಹೆಬ್ಬೆರಳಲ್ಲಿ ರಕ್ತ ಒಸರುತ್ತಿದೆ. ಹಿಮವಂತ ಅದನ್ನು ಗಮನಿಸಿದ್ದಾನೆ, ಆದರೂ ಕೇಳುವುದಿಲ್ಲ. ಅವಳಿಗೂ ಗೊತ್ತು ಅವನಿಗೆ ಗೊತ್ತಾಗಿದೆ ಅನ್ನೋದು. ಅದೇ ಸಾಕು. ಶಿವಮೂರ್ತಿ ಸರ್ಕಲ್ನ ಬಳಿ ರಾತ್ರಿಯ ನಿಶ್ಶಬ್ದವನ್ನು ಹೊಡೆದು ಬೀಳುವಂತೆ ಒಂದು ಗಟ್ಟಿಯಾದ ದನಿ ಕೇಳಿಸುತ್ತದೆ. ಪೊಲೀಸನ ಪ್ರಶ್ನೆಗಳು, ಸಂಶಯ, ಅನುಮಾನ. ಆದರೆ ಹಿಮವಂತ ಗಾಬರಿಗೊಳ್ಳುವುದಿಲ್ಲ. ಈ ಮೂವರ ಬದುಕು ಹೊಸ ತಿರುವನ್ನೇ ತೆಗೆದುಕೊಳ್ಳುತ್ತದೆ. ಹಿಮವಂತ ಸುಳ್ಳು ಹೇಳುವುದಿಲ್ಲ, ಬೇಡಿಕೆ ಇಡುವುದಿಲ್ಲ. ಶಾಂತವಾಗಿ ಹೇಳುತ್ತಾನೆ, ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು. ಆ ಒಂದೇ ಒಂದು ವಾಕ್ಯ ಚಳಿಗಿಂತಲೂ ಭಯಕ್ಕಿಂತಲೂ ಬಲವಾದದ್ದು. ಅವರು ಓಡಿ ಹೋಗುತ್ತಿಲ್ಲ, ಅವರು ತಪ್ಪಿಸಿಕೊಳ್ಳುತ್ತಿಲ್ಲ. ಅವರು ಒಟ್ಟಾಗಿ ಒಂದೇ ಜೀವನದ ಕಡೆಗೆ ನಡೆಯುತ್ತಿದ್ದಾರೆ. ಹಸಿವಿದ್ದರೂ ನಡೆಯುತ್ತಿದ್ದಾರೆ, ಗಾಯವಿದ್ದರೂ ನಡೆಯುತ್ತಿದ್ದಾರೆ. ಶಿವಮೊಗ್ಗ ತನಕ ಬೇಕಾದರೂ ನಡೆಯಲು ಸಿದ್ಧರಾಗಿದ್ದಾರೆ. ಏಕೆಂದರೆ ಪ್ರೀತಿ ಎಂದರೆ ಬೇಗ ತಲುಪುವುದು ಅಲ್ಲ, ಪ್ರೀತಿ ಎಂದರೆ ನಿಲ್ಲದೆ ನಡೆದುಕೊಳ್ಳುವುದು. ಸುಮಾರು 150 ಕಿಲೋಮೀಟರ್ ಅವರು ಕ್ರಮಿಸಿದ್ದಾರೆ. ನಿನಗೆ ಏನಾಗಬೇಕಂತ ಆಸೆ ಇದೆ ಪ್ರಾರ್ಥನಾ? ಅರಸೀಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೌಳಿಯ ಕಲ್ಲು ಕಂಬಕ್ಕೆ ಬೆನ್ನು ಒರಗಿ ಕುಳಿತಿದ್ದ ಹಿಮವಂತ ಅವಳನ್ನೇ ದಿಟ್ಟಿಸಿ ನೋಡಿ ಕೇಳಿದ್ದ. ಅವಳು ಉತ್ತರಕ್ಕಾಗಿ ತಡಕಾಡಲೇ ಇಲ್ಲ. ಸರಾಗವಾಗಿ ಅವನೆಡೆಗೆ ತಿರುಗಿ ನೋಡಿ ಹೇಳಿದಳು, ನಾನು ಡಾಕ್ಟರ್ ಆಗಬೇಕು ಹಿಮವಂತ. ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟರ್. ಆ ದಿನ ಹಿಮವಂತ ಅವನು ದೇವಸ್ಥಾನದ ಪುಷ್ಕರಣಿಯತ್ತ ನೋಡಿದ. ಸಂಜೆ ಬಿಸಿಲಿಗೆ ನೀರು ಥಳಥಳಿಸುತ್ತಿತ್ತು. ಎಣಿಸುವ ಜರೂರತ್ತೇ ಇಲ್ಲ. ಜೇಬಿನಲ್ಲಿರುವುದು 180 ರೂಪಾಯಿ. ಪ್ರಾರ್ಥನಾ ಡಾಕ್ಟರ್ ಆಗುತ್ತಾಳಾ? ದೇಗುಲದೊಳಗಿನ ದೇವರ ಬಲಭುಜದ ಮೇಲಿಂದ ಒಂದು ಸಂಪಿಗೆ ಹೂವು ನಿಧಾನವಾಗಿ ಜಾರಿ ತನ್ನೊಳಗೆ ಉದ್ಧರಿಸಿಕೊಂಡಿತು. ತಥಾಸ್ತು, ಅವಳು ಡಾಕ್ಟರ್ ಆಗುತ್ತಾಳೆ. ಹಾಗಂತ ಹಿಮವಂತ ನಿರ್ಧರಿಸಿದ. ಹಸಿವು ಮತ್ತು ಕಾಮ ಎರಡೂ ಹಾಗೇನೆ ಪ್ರಾರ್ಥನಾ. ಅದುಮಿದಷ್ಟು ಬಾಧಿಸುತ್ತದೆ, ತಣಿಸಿದಷ್ಟು ಕೆರಳುತ್ತವೆ. ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡಿ, ಅವು ಕ್ರಮೇಣ ತಣ್ಣಗಾಗುತ್ತವೆ. ಆಗಷ್ಟೇ ತಂದ ಇಡ್ಲಿಯ ಚೂರನ್ನು ಬಾಯಿಗಿಟ್ಟುಕೊಂಡು ಹೇಳಿದ ಹಿಮವಂತ. ಪ್ರಾರ್ಥನಾ ಮಾತಾಡಲೇ ಇಲ್ಲ.
ರಾತ್ರಿ ತನ್ನ ಒಡೆದ ಹೆಬ್ಬೆರಳಿಗೆ ಹಿಮವಂತ ನೀಡಿದ ಕಂಫರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆ ಆಲೋಚಿಸುತ್ತಾ ತಿಂಡಿ ತಿನ್ನುತ್ತಿದ್ದಳು. ಏಕೆಂದರೆ ಅವಳು ಬೆಳಿಗ್ಗೆ ಎದ್ದು ಕುಳಿತಾಗ ಹಿಮವಂತ ಮಲಗೇ ಇದ್ದ. ಮೈ ಕೆಂಡದಂತೆ ಸುಡುತ್ತಿತ್ತು. ಹೊದಿಕೆಯೂ ಇಲ್ಲದೆ ಮಲಗಿದ್ದ ಅವನ ಅಂಗಾಲಲ್ಲಿ ಸಣ್ಣಗೆ ಬೊಬ್ಬೆಗಳು ಎದ್ದಿದ್ದವು. ಅವನಿಗೆ ಗೊತ್ತಾಗದಂತೆ ಹಣೆ ಮುಟ್ಟಿ ನೋಡಿದಳು. ಬೊಬ್ಬೆರೆದ ಪಾದಗಳನ್ನು ತಣ್ಣೀರಿನ ಬಟ್ಟೆಯಿಂದ ಮೃದುವಾಗಿ ಒರೆಸಿದಳು. ಅಲ್ಲೇ ಇದ್ದ ಕರ್ಚೀಫ್ ಒಂದನ್ನು ತಣ್ಣೀರಲ್ಲಿ ತೋಯಿಸಿ ಅವನ ಹಣೆಯ ಮೇಲೆ ಪಟ್ಟಿ ಹಾಕೋಣ ಎಂದು ಪ್ರಯತ್ನಿಸುವಷ್ಟರಲ್ಲಿ ಹಿಮವಂತ ಎದ್ದು ಕುಳಿತಿದ್ದ. ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ. ಪದ್ಮಾಸನದಲ್ಲಿ ಇದ್ದವನು ಏನನ್ನೋ ಯೋಚಿಸುತ್ತಾ ಕಣ್ಣು ಮುಚ್ಚಿ ಕುಳಿತಿದ್ದ. ಅದು ಧ್ಯಾನವಲ್ಲ, ಚನ್ನರಾಯಪಟ್ಟಣದಿಂದ ಹೊರಟಾಗಿಂದ ನೋಡುತ್ತಿದ್ದಾಳಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಅವನು ಮಾಡಲೇಬೇಕಾದ ಕೆಲಸಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಮಾಡಿ ಮುಗಿಸುತ್ತಾನೆ. ಅದು ಹಿಮವಂತನ ರೂಢಿಯಲ್ಲ, ಬೆಳಗ್ಗೆ ಬೆಳೆಸಿಕೊಂಡ ಹಠ. ಹಠವಿಲ್ಲದಿದ್ದರೆ ಅಸಲು ಬೆಳೆಯುತ್ತಲೇ ಇರಲಿಲ್ಲವೇನು? ಚನ್ನರಾಯಪಟ್ಟಣದ ಶಾಲೆಯಲ್ಲಿ ಊರ ಮೇಷ್ಟ್ರು ನರಸಿಂಹಯ್ಯವರನ್ನು ಊರಿನವರು ಮುಟ್ಟಕೂಡದು ಎಂಬಲ್ಲಿಂದಲೇ ಶುರುವಾಗಿತ್ತಲ್ಲ ಹಿಮವಂತನ ಹಠ. ಎಷ್ಟೆಂದವು ಮಹಾ ಅವನಿಗೆ ಆಗ 7ನೇ ಕ್ಲಾಸ್. ಕೈಯಲ್ಲಿ ಒಂದು ಮುದುರಿದ ಕೊಡೆ ಹಿಡಿದು, ತುಂಬು ಶುಭ್ರವಾದ ಪಂಜೆ, ತುಂಬು ತೋಳಿನ ಬಿಳಿ ಶರ್ಟ್ ಧರಿಸಿ ನರಸಿಂಹಯ್ಯನವರು ಶಾಲೆ ಕಡೆಗೆ ನಡೆದುಕೊಂಡು ಬರ್ತಾ ಇದ್ರೆ ಊರೆಂಬ ಊರು ಗೌರವಿಸಿ ಎದ್ದು ನಿಲ್ಲುತ್ತಿತ್ತು. ಅವರನ್ನು ಯಾರೂ ಏಕವಚನದಲ್ಲಿ ಮಾತನಾಡಿಸಲೇ ಇರ್ತಿರಲಿಲ್ಲ, ಮುಟ್ಟುತ್ತಲೂ ಇರಲಿಲ್ಲ. ತನ್ನ ಚಿಕ್ಕತ್ತೆ ತಾನೇ ಏನು ಶಾಲೆ ಮುಗಿಸಿ ಮನೆಗೆ ಹೋದ ತಕ್ಷಣ ಅಂಗಳದಲ್ಲಿ ಅಂಗಿ ಚಡ್ಡಿ ಬಿಚ್ಚಿಸಿ ನೆತ್ತಿ ಮೇಲೆ ನೀರು ಹೊಯ್ದು ಶಾಸ್ತ್ರ ಮಾಡಿಯೇ ತನ್ನನ್ನು ಒಳಕ್ಕೆ ಬಿಟ್ಟುಕೊಳ್ಳುತ್ತಿದ್ದಳು. ಆದರೆ ನರಸಿಂಹಯ್ಯವರಂತಹ ಮೇಷ್ಟ್ರ ಕಣ್ಣಲ್ಲೂ ನೀರು ಕಟ್ಟೆ ಒಡೆಯುತ್ತದೆ ಎಂಬುದು ಕರಾರುವಕ್ಕಾಗಿ ಅರ್ಥವಾಗಲಿಕ್ಕೆ ಅವರೇ ಬರಬೇಕಾಯಿತು. ನಾಳೆ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ಎಂಬುದು ದೊಡ್ಡ ಸುದ್ದಿ. ಊರು ಮಧ್ಯಾಹ್ನ ಹೊತ್ತಿಗೆ ಮೋಟಾರ್ ಸೈಕಲ್ನ ಮೇಲೆ ಬಂದಿದ್ದರು ಶಿವಶಂಕರಯ್ಯ. ಗಲೀಜು ಪ್ಯಾಂಟು, ಮುದುರಿ ಬಿದ್ದ ಅಂಗಿ, ಹಣೆಯಲ್ಲಿ ಮಾತ್ರ ಡಾಳ ವಿಭೂತಿ. ಅವನ ಮುಖದಲ್ಲಿ ಏನೋ ತಿರಸ್ಕಾರ, ಯಾರ ಮೇಲೂ ಅಸಹನೆ. ಶಾಲೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣವೇ ನೀನೇನಾ ನರಸಿಂಹಯ್ಯ ಅಂದರೆ ಮುಖಕ್ಕೆ ರಾಚಿದಂತೆ ಕೇಳಿದ್ರಾ ಅಂತ. ನರಸಿಂಹಯ್ಯನವರು ಕಣ್ಣು ಜುಳ್ಳೆಂದವು. ಯಾರಿಗೂ ಕಾಣದಂತೆ ಮೂಲೆಯಲ್ಲಿ ಕಣ್ಣೀರು ಕೊಂಡು ತನ್ನ ಕಡೆಗೆ ತಿರುಗಿ ಪದ್ಯ ಹೇಳು ಮಗ ಅಂದಿದ್ದರು. ಜಾತಿಹೀನನ ಮನೆಯ ಜ್ಯೋತಿ ತಾ ಹೀನವೇ ಎದೆಯ ಮೇಲೆ ಕೈ ಕಟ್ಟಿಕೊಂಡು ನಿಟ್ಟರವಾಗಿ ನಿಂತು ದೊಡ್ಡ ಧ್ವನಿಯಲ್ಲಿ ಸ್ಫೋಟಕವಾಗಿ ಹೇಳತೊಡಗಿದವನಿಗೆ ಅದೇಕೋ ಅಳು ಬಂದು ಬಿಟ್ಟಿತು. ಸಾಯಂಕಾಲ ಶಾಲೆಯ ಹಿಂದಿನ ಮಾವಿನ ತೋಪಿನಲ್ಲಿ ಬಟ್ಟೆಯನ್ನು ಒತ್ತಿ ಹಿಡಿದು ಒಬ್ಬರೇ ಬಿಕ್ಕುತ್ತಾ ನಿಂತಿದ್ದ ನರಸಿಂಹಯ್ಯ ಮೇಷ್ಟ್ರನ್ನ ಅವರು ತನ್ನ ಮೇಷ್ಟ್ರು ಅನ್ನೋದನ್ನು ಮರೆತು ಓಡಿ ಹೋಗಿ ತಬ್ಬಿಕೊಂಡ ಹಿಮವಂತ. ಇಬ್ಬರು ತುಂಬ ಹೊತ್ತು ದುಕ್ಕಳಿಸಿ ಹತ್ತುತ್ತಿದ್ದರು. ಮೊಟ್ಟ ಮೊದಲ ಬಾರಿಗೆ ಹಿಮವಂತ ನಿರ್ಧರಿಸಿದ, ಈ ಜಗತ್ತಿನಲ್ಲಿ ಮುಟ್ಟಬಾರದವರು ಯಾರೂ ಇಲ್ಲ. ಆದರೆ ಅದು ಸ್ಪರ್ಶದ ಸಂಗತಿ ಹಾಗಲ್ಲ. ಮುಟ್ಟುವುದಕ್ಕೂ ಸ್ಪರ್ಶಕ್ಕೂ ಸಂಬಂಧವೇ ಇಲ್ಲ. ಸ್ಪರ್ಶ ಎಂಬುದು ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದು. ಈ ತನಕ ಹಿಮವಂತ ಎಲ್ಲರನ್ನೂ ಮುಟ್ಟಿದ್ದಾನೆ, ಯಾರನ್ನೂ ಸ್ಪರ್ಶಿಸಿಲ್ಲ. ಅದನ್ನು ಹೇಳಿಕೊಟ್ಟವರು ಅವರೇ ನರಸಿಂಹಯ್ಯ. ಮುಟ್ಟೋದನ್ನ ಮುಟ್ಟಿಸಿಕೊಳ್ಳುವುದು ಸಮಾಜಕ್ಕೆ ಸಂಬಂಧಿಸುವುದು ಮಗ. ಸ್ಪರ್ಶಿಸುವುದು ಅಂತಿದೆಯಲ್ಲ, ಅದು ದೇಹಕ್ಕೆ ಸಂಬಂಧಿಸಿದ್ದು. ತಾಕೋದು ಅಂತಿವಲ್ಲ ನೋಡು, ಅದು ಆತ್ಮಕ್ಕೆ ಸಂಬಂಧಿಸಿದ್ದು. ಅಷ್ಟು ವಿವರವಾಗಿ ಅವರು ಮಾತನಾಡಿದ್ದೇ ಅಪರೂಪ. ಅವತ್ತು ಹಿಮವಂತನಿಗೆ 18 ತುಂಬಿತ್ತು. ಅದಕ್ಕೆ ಮುಂಚೆ ಅವರು ದೇಹದ ಬಗ್ಗೆ ಯಾವತ್ತೂ ಮಾತನಾಡಿದವರಲ್ಲ. ಬಿಳಿ ಶಾಲೆಯ 7ನೇ ಕ್ಲಾಸ್ ಮುಗಿಸಿ ದಿಕ್ಕು ಕಾಣದೆ ಕಬ್ಬಕ್ಕಿಯಂತೆ ನಿಂತಲೂ ಅವನನ್ನು ಮೊಟ್ಟ ಮೊದಲ ಬಾರಿಗೆ ಚನ್ನರಾಯಪಟ್ಟಣದ ತನಕ ತಮ್ಮ ಸೈಕಲ್ ಮೇಲೆಯೇ ಕೂರಿಸಿಕೊಂಡು ಹೋದದ್ದು ಅವರೇ. ಅಲ್ಲಿ ಹೈಸ್ಕೂಲ್ಗೆ ಸೇರಿಸಿದವರೂ ಅವರೇ. ನಿನಗೆ 8ನೇ ಕ್ಲಾಸಿನ ಪಾಠ ಹೇಳುವಷ್ಟು ನಾನು ಓದಿಕೊಂಡಿಲ್ಲವಲ್ಲ ಮಗ ಎನ್ನುವ ಹೊತ್ತಿಗೆ ದನಿ ಗದ್ಗದವಾಗಿತ್ತು. ತನ್ನನ್ನು ಕ್ಲಾಸಿನಲ್ಲಿ ಕೂಡಿಸಿ ಒಬ್ಬರೇ ಸೈಕಲ್ ನೂಕಿಕೊಂಡು ಹೋಗುತ್ತಿದ್ದ ನರಸಿಂಹಯ್ಯ ಎಷ್ಟೊಂದು ಅಪ್ಪನ ಹಾಗೆ ಕಾಣಿಸಿದರು. ಆಮೇಲೆ ಯಾವತ್ತೂ ಅವರು ತನ್ನನ್ನು ಸೈಕಲ್ ಹತ್ತಲಿಕ್ಕೆ ಬಿಟ್ಟಿಲ್ಲ. ನಡಿಬೇಕು ಮಗ, ನಡೆದಷ್ಟು ದೇಹಕ್ಕೆ ಕಸುವು ಆಗತ್ತೆ.
ಮಲಗಿದಷ್ಟು ಸುಖ ಸಿಗುತ್ತೆ, ಹಾಗೆ ಸಿಗೋ ಸುಖ ಕಸು ಕೊಲ್ಲುತ್ತೆ. ಅದು ನರಸಿಂಹಯ್ಯವರು ಕಟ್ಟಿಕೊಟ್ಟ ಬುತ್ತಿ. ಸ್ನೇಹಿತರೆ, ಇಲ್ಲಿವರೆಗೂ ನಾನೇನು ಸ್ಪರ್ಶ ಅಂತ ಹೇಳಿದೆ, ಮುಟ್ಟೋದು ಅಂತ ಹೇಳಿದೆ. ಇದಕ್ಕೆ ಕಂಪ್ಲೀಟ್ ಮೀನಿಂಗ್ ಏನಿದೆ ಅದು ಕಾದಂಬರಿಯ ಮುಂದುವರಿದ ಭಾಗದಲ್ಲಿ ನಿಮಗೆ ಗೊತ್ತಾಗತ್ತೆ. ಈ ಭಾಗ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು ಅಂದರೆ, ಇಲ್ಲಿವರೆಗೂ ಕತೆ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಬಾಯ್.